ಕೆಲಸದ ಟೈಮ್ನಲ್ಲಿ ಹುಟ್ಟಕ್ ಬಿಟ್ಟಾಗ ನಮ್ಮ ಅಕ್ಕನ ಯಾವುದೋ ದುಷ್ಟಶಕ್ತಿ ಆವರಿಸ್ಕೊಂಡ್ಬಿಟ್ಟಿದೆ. ಯಾವ್ದಿರ್ಬೋದು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕ, ನನಗೆ ತುಂಬಾ ಬೇಜಾರಾಗ್ತಿದೆ. ತಲೆಯಲ್ಲಿರೋ ಹುಳುಗಳೆಲ್ಲ ಸತ್ತೋಗ್ಬಿಡ್ಬೇಕು. ಆ ಥರ ಒಂದು ಹಾಡಾಡು. ನನ್ನ ಫ್ರೆಂಡ್ಸು ನನಗೆ ಕೊಡ್ತಿರೋ ಕಾಟಕ್ಕೆ ತಲೆ ಚಿಟ್ಟಂದು ಪಟ್ಟಂದು ಹೋಗ್ತಾ ಇದೆ. ಮೊದಲು ಹೋಗಿ ನಾಗವಲ್ಲಿನ ಕರ್ಕೊಂಡು ಬರ್ತೀನಿ. ನಾಗವಲ್ಲಿ, ನಾಗವಲ್ಲಿ. ಅರೇ ಬೇಟಿ ಪುಷ್ಪ, ಅದಕ್ಕೆ ಹೇಳೋದು, ಬರ್ತಾ ಬರ್ತಾ ಕಾಲ ತುಂಬಾ ಬದಲಾಗ್ತಿದೆ ಅಂತ ಹೇಳೋದು. ಯಾಕಂತಂದ್ರೆ ನನ್ನ ವಸ್ತುಗಳನ್ನ ಯಾರಾದ್ರೂ ಏನಾದ್ರೂ ಕಿತ್ಕೊಂಡ್ರೆ ಹಿಂಗೆ ನಾನು ಸಹ ಓದಿತೀನಿ ಅವ್ರಿಗೆ. ನಾನ್ ನೋಡಕ್ ಎಷ್ಟು ಒಳ್ಳೆಯವಳಿದ್ದೀನೋ ಆಯ್ತು, ಆಮೇಲೆ ಅಷ್ಟೇ ಒಳ್ಳೆಯವಳಿದ್ದೀನಿ. ಯಾಕಂದ್ರೆ ಅಷ್ಟು ಒಳ್ಳೆಯವಳಿದ್ದೀನಿ ಅಂತ ಅರ್ಥ. ಬಾಯಿ ತಕೊಂಡು ನೋಡೋದು. ಏನಾಗವಲ್ಲಿ ಆರಾಮ್ ಡಿಸ್ಕೊಡ್ತೀನಿ, ಸುಮ್ಮ ಹೋಗ್ಬಿಡು. ನಾವ್ ಹೆಣ್ಮಕ್ಳು ಹೆಂಗಂತಂದ್ರೆ ನಮ್ಮ ಹತ್ರ ಲಕ್ಷನಾರ ಇರ್ಲಿ, 1000 ರೂಪಾಯಿನಾದ್ರೂ ಇರ್ಲಿ, 1 ರೂಪಾಯಿನಾದ್ರೂ ಇರ್ಲಿ, ಅಥವಾ 1 ಕೋಟಿನಾದ್ರೂ ಇರ್ಲಿ, ಆದ್ರೆ ನಾವು ತಗೊಳ್ಳೋದು ಮಾತ್ರ 150 ರೂಪಾಯಿ ನೈಟಿ ಅಷ್ಟೇ. ಯಾರನ್ನು ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೋಬೇಡಿ. ಯಾಕಂತಂದ್ರೆ ಅದೇ ಟೈಮಿಗೆ ಕರೆಕ್ಟಾಗಿ ಕೆಲಸ ಬಂದ್ಬಿಡ್ತವೆ. ಆವಾಗ ನಿಮ್ಗೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾ ಇಷ್ಟೊಂದು ಜಗಳ ಮಾಡ್ತಿದ್ದೀನಿ, ಇಷ್ಟೊಂದು ಕಿರ್ಚಾಡ್ತಿದ್ದೀನಿ, ಇಷ್ಟೊಂದು ನಿನಗೆ ಬೈತಿದ್ದೀನಿ ಅಂತಂದ್ರೆ ಸುಮ್ಮನೆ ಅಲ್ಲ. ತಿಳ್ಕೊ, ನೀನೇ ತಿಳ್ಕೊ. ನಿಮ್ಮ ಮೇಲಿರೋ ಅಷ್ಟು ಪ್ರೀತಿ. ದೇವ್ರ ಯಾಕಿಂತ ಮೋಸ ಮಾಡ್ಬಿಟ್ಟ ನನ್ನ ಜೊತೆ ಅಂತ ಗೊತ್ತಾಗ್ತಿಲ್ಲ. ಕೆಲಸ ದಿನಕ್ಕೆ ನನಗೆ ಸ್ಯಾಲ್ರಿ ಬೀಳೋದು 300 ರೂಪಾಯಿ. ಅದ್ರ ಖರ್ಚಿಟ್ಟಿರೋದು 400 ರೂಪಾಯಿ. ನೀನೇನೋ ಬೇಡ್ಕೊಂತ ಇದೆ ಅಂತ ನನಗೆ ಗೊತ್ತು, ಆದ್ರೆ ನನ್ಗೇನು ಕೇಳಿಸ್ತಾ ಇಲ್ವೇ. ನಾನು ಶ್ರೀಮಂತ ಆಗ್ಬಾರ್ದಂತ ಯೋಚನೆ ಮಾಡಿದ್ದೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ಹುಡುಗರ ಸದ್ಯದ ಪರಿಸ್ಥಿತಿ ಏನಾಗ್ಬಿಟ್ಟೈತೆ ಅಂತಂದ್ರ, ದೇವತೆ ತರ ಇರೋ ಹುಡುಗಿ ಬೇಕಲ್ಲ, ಜೀವಂತವಾಗಿ ಬಿಟ್ರೆ ಸಾಕು ಅನ್ನೋ ರೇಂಜಿಗೆ ಬಂದು ನಿಂತ್ಬಿಟ್ಟವ್ರೆ. ನೀನ್ ಇಷ್ಟೊಂದು ಕುತ್ಕೊಂಡು ಯೋಚನೆ ಮಾಡ್ತಿದ್ಯಾ ಅಂತಂದ್ರೆ ನನ್ಗನ್ಸುತ್ತೆ ಒಂದೊಂದು ದಿನ ನೀನ್ CM ಆಗ್ಬೋದು ಅಂತ. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು, ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.